ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವ್ರು ನನಗೆ ಕೊಡೋ ಮಾನಸಿಕ ಕಿರುಕುಳ ಹಿಂಸೆ ತಡೆಯಕ್ಕಾಗ್ದೆ ನಾನ್ ಸಾಯ್ತಾ ಇದ್ದೀನಿ ಅಂತ ಮೆಸೇಜ್ ಮಾಡ್ತಾಳೆ. ನಾವು ಶಿವಗಾಮಿನ ಕಿಡ್ನಾಪ್ ಮಾಡಿಸಿ ಒಂದ್ ಕಡೆ ಬಚ್ಚಿಡ್ತೀವಿ. ಶಿವಗಾಮಿ ಮೊಬೈಲ್ ತಗೊಂಡು ನಮ್ಮವನು ಕಾಶಿಗೆ ಹೋಗ್ತಾನೆ. ಅಲ್ಲಿಂದ ಪೊಲೀಸ್ನವ್ರಿಗೆ ಮೆಸೇಜ್ ಮಾಡ್ತಾನೆ. ಮೊಬೈಲ್ನ ಗಂಗೆ ಬಿಸಾಕಿ ಪೊಲೀಸ್ನವರು ಶಿವಗಾಮಿ ಆತ್ಮಹತ್ಯೆಗೆ ಕಾರಣ ಅಶೋಕ್ ಅಂತ ಗೊತ್ತಾಗಿ ಅಶೋಕ್ನ ಜೈಲಿಗೆ ಹಾಕ್ತಾರೆ. ಇದು ಪ್ಲಾನಾ? ಆಗ ನಮ್ಮ ಹತ್ರ ಇರೋ ಶಿವಗಾಮಿ ಕಥೆನ ಮುಗಿಸ್ತೀವಿ. ಯಾರಿಗೂ ಡೌಟೇ ಬರಲ್ಲ. ಇದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಕತೆ ಇದ್ದಂಗಿದೆ. ಕೇಳ್ತಾ ಇದ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ. ಇದು ಆಗ್ಬೇಕಾಗಿರೋದು. ಮಾಡಿ ತೋರಿಸ್ತೀನಿ. ಆದ್ರೆ ಇದನ್ನ ಮಾಡೋದಿಕ್ಕೆ ಒಬ್ಬ ಸರಿಯಾದ ವ್ಯಕ್ತಿ ಬೇಕು. ರಾವಣ್ ಭಾಯ್, ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಕೇಳಿದ್ರೆ ಹೆಂಗ್ ಸೈಕ್ ಆಗ್ತೀರಾ ಗೊತ್ತಾ? ಏನಪ್ಪ ಅಂತ ಇಂಟ್ರೆಸ್ಟಿಂಗ್ ಕತೆ? ರಾವಣ್ ಬಾಯಿ ಕತೆ ಕೇಳೆ ನಾನು ಸೈಕ್ ಆಗ್ಬಿಟ್ಟೆ. ಇನ್ನ ನೀನು ಅವ್ರಿಗೆ ಸೈಕ್ ಮಾಡೋ ಕತೆ ನೀನು ಹೇಳ್ತೀಯಾ? ಏನ್ ವಿಷಯ? ಕಮಲಮ್ಮನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿದೆ. ಕಮಲಮ್ಮಯ್ಯ ಪೊಲೀಸ್ ಸ್ಟೇಷನ್ ಇದ್ದಾರೆ. ಯಾವುದೋ ಮಗು ಕಿಡ್ನಾಪ್ ಕೇಸ್ ಅಂತ. ಮಕ್ಕಳು ಕಳ್ಳಿ ಅಂತ ಹಿಡಿದು ಒಳಗಾಕಿದ್ದಾರೆ. ಅವಳು ಆ ಥರದವಳಲ್ಲ. ನೀನ್ ಬೇರೆ ಯಾರನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ? ನೀವು ಸುಮ್ನಿರಿ ಬಸಪ್ಪ ಅವರೇ. ರಾವಣ್ ಭಾಯ್, ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಓಕೆ, ಪ್ರಾಬ್ಲಮ್ ಸಾಲ್ವ್ ಆಯ್ತು. ನಮಗ್ ಬೇಕಾಗಿರೋ ವ್ಯಕ್ತಿ ಸಿಕ್ಕಿದ್ದಾಳೆ. ಶಿವಗಾಮಿ ಪ್ರಕಾರ ಕಮಲಮ್ಮ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಬಸಪ್ಪ ಅವರು, ಕಮಲಮ್ಮನ ಇಟ್ಕೊಂಡು ನಾನೊಂದು ದೊಡ್ಡ ಪ್ಲಾನ್ ಮಾಡ್ತಾ ಇದ್ದೀನಿ. ಕಮಲಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಳೆ ಅಂತ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು. ಅಯ್ಯಪ್ಪ, ನಾನು ಯಾರಿಗೂ ಹೇಳಲ್ಲ. ಹೌದು ರಾವಣ್ ಬಾಯ್, ಯಾಕೆ ಹೇಳ್ಬಾರ್ದು? ಅದನ್ನ ನಾನು ಈಗ ಹೇಳಲ್ಲ. ಟೈಮ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಏನ್ ಹೇಳಿ ಸರ್? ಎಷ್ಟು ದಿವಸದಿಂದ ಮಕ್ಕಳ ಕಳ್ತನ ಮಾಡ್ತಾ ಇದೀಯಾ? ಇಲ್ಲಿವರೆಗೂ ಎಷ್ಟು ಮಕ್ಕಳನ್ನ ಕದ್ದಿದೀಯಾ? ಕದ್ದು ಮಕ್ಕಳನ್ನ ಯಾರು ಮಾರಾಟ ಮಾಡ್ತಾ ಇದೀಯಾ? ಈ ಕೇಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ? ಯಾರು ನಿಮ್ ಬಾಸು? ಒಂದು ಮಗುನ ಮಾರಾಟ ಮಾಡಿದ್ರೆ ನಿಮಗೆ ಎಷ್ಟು ದುಡ್ಡು ಕೊಡ್ತಿದ್ರು ಅನ್ನೋದೆಲ್ಲ ನೋಡಿ ಡೀಟೇಲ್ ಆಗಿ ನನ್ನ ಹತ್ರ ಹೇಳ್ಬೇಕು. ನೀವು ಕೇಳಿದ್ದಕ್ಕೆ ಒಂದಕ್ಕೂ ನನ್ನ ಹತ್ರ ಉತ್ತರ ಇಲ್ಲ ಸರ್. ಯಾಕಂದ್ರೆ ನನ್ನ ಮಕ್ಕಳ ಕಳ್ಳಿ ಅಲ್ಲ ಸರ್. ನಾನು
ಶಿವಗಾಮಿ ಅಮ್ಮವ್ರ ಮನೇಲಿ ಕೆಲಸ ಮಾಡ್ತಿದ್ದೀನಿ. ಯಾವುದೋ ಕಾರಣದಿಂದ ಬಂದು ಬಸ್ ಸ್ಟಾಪ್ ಅಲ್ಲಿ ಕೂತಿದ್ದೆ. ಅವಾಗ ಒಂದು ಹೆಂಗ್ಸ್ ಬಂದು ಒಂದು ಮಗುನ ಹಿಡ್ಕೊಂಡು ಇದನ್ನ ಇಟ್ಕೊಂಡಿರಿ, ನಾನು ಬಾತ್ರೂಮ್ ಹೋಗಿ ಬರ್ತೀನಿ ಅಂತ ಹೋದ್ಲು. ನಾನು ಎತ್ಕೊಂಡಿದ್ದೆ ಮಗುನ ಅಷ್ಟೇ. ಅಷ್ಟಲ್ಲಿ ಬಂದು ಪೊಲೀಸರು ನನ್ನ ಎಳ್ಕೊಂಬಂದ್ರು. ಇದು ಬಿಟ್ಟು ನನಗಿನ್ನೇನು ಗೊತ್ತಿಲ್ಲ ಸರ್. ಅಲ್ಲಮ್ಮ, ನಾವ್ ಹಿಡ್ದಾಗಿಂದು ಇದೇ ಉತ್ತರ ಹೇಳ್ತಾ ಇದೆಯಲ್ಲಮ್ಮ ನೀನು. ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್. ನಾನು ಶಿವಗಾಮಿ ಅಮ್ಮವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾರಮ್ಮ ಶಿವಗಾಮಿ? ಶಾಂಭವಿ ಎಜುಕೇಶನಲ್ ಟ್ರಸ್ಟ್ ಓನರ್. ನೀನು ನಿಜವಾಗ್ಲೂ ಅವ್ರ ಮನೇಲಿ ಕೆಲಸ ಮಾಡ್ತಾ ಇದೀಯಾ? ಹೌದು ಸರ್. ಸರಿ, ವಿಚಾರಿಸ್ತೀನಿ. ಒಂದು ವೇಳೆ ಮಗುನ ಕದ್ದಿಲ್ಲ ಅಂತಂದ್ರೆ ನಿನ್ನ ಬಿಡುಗಡೆ ಮಾಡ್ತೀನಿ. ಆಯ್ತು ಸರ್, ಹಾಗೆ ಮಾಡಿ ಸರ್. ಏ ರೂಪಾ, ಏನ್ ಅಂಬೂಜ ಹತ್ರ ಬಾಯಿಗೆ ಬಂದಂಗೆ ಮಾತಾಡ್ದಂತೆ? ಈ ಮನೇಲಿ ನೀನ್ ಯಾರು? ಕೆಲ್ಸದವಳು. ಕೆಲ್ಸದವಳು ತರ ಇರ್ಬೇಕು. ಯಜಮಾನಿ ತರ ಆಡಬಾರ್ದು. ಏನ್ ನೀನ್ ಚಪ್ಪಲಿ ತಗೊಂಡು ನೀನೇ ಹೊಡ್ಕೊಂತ ಹೇಳ್ದಂತೆ? ಎಷ್ಟೇ ಪೊಗರು ನಿನಗೆ? ಒಬ್ಬ ಕೆಲ್ಸದವ್ರ ಹತ್ರ ಇವೆಲ್ಲ ಅನ್ನಿಸ್ಕೊಬೇಕಾ ನಾವು? ನೋಡಿ ಯಜಮಾನ್ರೆ, ಕೆಲ್ಸದವಳು ಅಂತ ಕೀಳಾಗ್ ಮಾತಾಡ್ಬೇಡಿ. ನಾವೇನಿಲ್ ಬಿಟ್ಟಿ ಕುತ್ಕೊಂಡು ತಿಂತಾ ಇಲ್ಲ. ಅಂದ್ರೆ ನಾವು ಬಿಟ್ಟಿ ಕುತ್ಕೊಂಡು ತಿಂತಾ ಇದೀವಾ? ಏನ್ ಚುಚ್ಚು ಮಾತಾಡ್ತಾ ಇದೀಯಾ? ಕುಂಬಳಕಾಯಿ ಕಳ್ಳ ಅಂದ್ರೆ ಎಗುಲ್ ಮುಟ್ ನೋಡ್ಕೊಂತೀರಲ್ಲ ನೀವು. ಕೆಲ್ಸದವಳು ಅಂತ ಕೇವಲ ಮಾತಾಡಿದ್ರಲ್ಲ, ಅದಕ್ಕೆ ಹೇಳಿದ್ದು. ನಾವು ಕೆಲಸ ಮಾಡ್ತೀವಿ, ಸಂಬಳ ತಗೊಂತೀವಿ. ಕೆಲವರು ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಕೆಲವರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ. ನಾವು ಮನೇಲಿ ಕೆಲಸ ಮಾಡ್ತಾ ಇದ್ದೀವಿ. ಅವ್ರಗಳಿಗಿಂತ ನಾವ್ ಯಾವ್ದ್ರಲ್ಲಿ ಕಡಿಮೆ ಇಲ್ಲ. ಮಾಸ್ಟರ್ ಡಿಗ್ರಿ ತಗೊಂಡ್ ಕೆಲ್ಸಕ್ಕೆ ಬಂದಿದ್ಯಾ? ನಿನಗ್ ನಾವು ಮರ್ಯಾದೆ ಕೊಡ್ಬೇಕು. ನಿನ್ನ ಹತ್ರ ಮಾತಾಡಿ ಏನ್ ಪ್ರಯೋಜನ? ನೀನ್ ತಲೆ ಮೇಲೆ ಕೂರ್ಸ್ಕೊಂಡಿದ್ದಾರಲ್ಲ, ಅವ್ರಿಗೆ ಬುದ್ಧಿ ಹೇಳ್ಬೇಕು. ನೋಡಿ ಯಜಮಾನ್ರೆ, ಅವ್ರವ್ರ ಕೆಲಸ ಅವ್ರಿಗೆ ದೊಡ್ಡದು. ನಾವು ನಿಯತ್ತಾಗಿ ಪ್ರಾಮಾಣಿಕವಾಗಿ ದುಡಿಯೋ ಜನ. ಅಮ್ಮೋರ್ ನಮ್ಮನ್ನ ಯಾವತ್ತೂ ಮೇಲೂ ಕೀಳಂತ ನೋಡಿಲ್ಲ, ಪ್ರೀತಿ ವಿಶ್ವಾಸದಿಂದ ನೋಡಿದ್ದಾರೆ. ಅದಕ್ಕೆ ಅವ್ರಿಗೆ ನಮ್ಮ ಮನ್ಸಲ್ಲಿ ದೇವಸ್ಥಾನ ಕೊಟ್ಟಿದೀವಿ. ಏಯ್, ನಮ್ ಮುಂದೆ ಬೇರೆಯವ್ರನ್ನ ಹೊಗಳೋ ಕತೆಗಳೆಲ್ಲ ಇಟ್ಕೊಂಬೇಡ. ನಮಗ್ ಮರ್ಯಾದೆ ಕೊಡ್ಬೇಕಷ್ಟೇ. ಮರ್ಯಾದೆ ಅನ್ನೋದು ಸುಮ್ಮನೆ ಸಿಗಲ್ಲ ಯಜಮಾನ್ರೆ. ನೀವು ಮರ್ಯಾದೆ ಕೊಟ್ರೇನೆ ನಾವು ಮರ್ಯಾದೆ ಕೊಡೋದು. ಹಾ.